ಜನನಾಯಕ. ಜನಸೇವೆಯೇ ಜನಾರ್ದನ ಸೇವೆ. 2027-28ನೇ ಸಾಲಿಗೆ ಪ್ರೆಸಿಡೆಂಟ್ ನಾಮನೆಗೆ ನಮ್ಮ ಕ್ಲಬ್ಬಿಂದ ಆಯ್ಕೆ ಆಗಿರ್ತಕ್ಕಂಥ ಬೈರ್ಕೂರು ಮೂಲದವರಾದಂಥ ಪ್ರಭಾಕರ್ ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಇವ್ರದ್ದು ಒಂದು 2 ಹಸು ಇದೆ, ನಿಮ್ಮದು 2. ಈ ಒಂದು 12 ಹಸುಗಳಲ್ಲಿ ಪ್ರಭಾಕರ್ ಅವ್ರದ್ದು ಸಹ 2 ಹಸು ಇದೆ. ಮುಂದಿನ ಕಾರ್ಯಕ್ರಮವಾಗಿ ಹೆಬ್ಣಿಯಲ್ಲಿ ಅವ್ರದ್ದು 16 ಹಸುಗಳನ್ನು ಇಡ್ತಕ್ಕಂಥ ಒಂದು ಕಾರ್ಯಕ್ರಮ ಮುಂದಿನ ತಿಂಗಳಲ್ಲಿ ಹಮ್ಮಿಕೊಳ್ತೀವಿ. ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ, ಎಲ್ಲರೂ ಮೆಚ್ಚಿದ ನಾಯಕ, ನಮ್ಮೆಲ್ಲರ ಪ್ರೀತಿಯ ನಾಯಕ. ಗೊಲ್ಲಹಳ್ಳಿ ಪ್ರಭಾಕರ್ ಹೆಸರು ಜನಮನದಲ್ಲಿ ಬೆಳಕಿನ ದೀಪ. ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಜನಸೇವೆಯೇ ಜನಾರ್ದನ ಸೇವೆ. ಗೊಲ್ಲಹಳ್ಳಿ ಪ್ರಭಾಕರ್ ಸಮಾಜ ಸೇವೆಯ ಪಯಣ. ಮುಳುಬಾಗಿಲು ತಾಲೂಕಿನಲ್ಲಿ ಬೈರಕೂರಿನಲ್ಲಿ ನಡೆದ ಸೆಂಟ್ರಲ್ ರೋಟರಿ ಮುಳುಬಾಗಿಲು ವತಿಯಿಂದ ಆಯೋಜಿಸಲಾಗಿದ್ದ ಕಾಮಧೇನು ಪ್ರಾಜೆಕ್ಟ್ ಬಡ ಮಹಿಳೆಯರ ಬದುಕಿನಲ್ಲಿ ಹೊಸ ಬೆಳಕನ್ನು ಮೂಡಿಸಿದ ಒಂದು ಹರ್ಷದಾಯಕ ಕಾರ್ಯಕ್ರಮವಾಗಿ ಮೂಡಿಬಂದಿತು. ಈ ಕಾರ್ಯಕ್ರಮದಲ್ಲಿ ಉಚಿತ ಹಸುಗಳ ವಿತರಣೆಯ ಮೂಲಕ ಸ್ವಾವಲಂಬಿ ಮಹಿಳೆಯರ ಬದುಕಿಗೆ ಆಸರೆಯಾಗುವ ಕಾರ್ಯ ನಡೆಯಿತು. ಈ 8 ವರ್ಷ ಜನರ ಸೇವೆ, ಬಡವರ ಪಾಲಿನ ನಿಜವಾದ ಸಾಥ್. ಜನನಾಯಕ ನಿಮ್ಮ ಸೇವಕ, ಜನಸೇವೆಯೇ ಜನ್ಮ ಸಾರ್ಥಕ. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ, ಸಮಾಜ ಸೇವಕ, ಕೆಪಿಎಸ್ ಟ್ರಾವೆಲ್ಸ್ ಮಾಲೀಕರು ಹಾಗೂ ಸೆಂಟ್ರಲ್ ರೋಟರಿ ಮುಳುಬಾಗಿಲು 2027-28ರ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಪ್ರಭಾಕರ್, ಬಡವರ ಬದುಕಿಗೆ ಸಹಾಯವಾಗುವ ಸೇವೆಯಲ್ಲಿ ನಾನು ಭಾಗಿಯಾಗಿರುವುದು ನನ್ನ ಜೀವನದ ದೊಡ್ಡ ಸಂತೋಷ. ರಾಜ್ಯದ ಎಲ್ಲ ರೋಟರಿ ಕ್ಲಬ್ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಎಂದು ತಿಳಿಸಿದರು. ಮುಳುಬಾಗಿಲು ತಾಲೂಕಿನ ಹೆಬ್ಣಿ ಪಂಚಾಯಿತಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಗೊಲ್ಲಹಳ್ಳಿ ಪ್ರಭಾಕರ್ ಕಳೆದ 10 ವರ್ಷಗಳಿಂದ ಸಮಾಜ ಸೇವೆಯನ್ನು ಜೀವನದ ಧ್ಯೇಯವಾಗಿಸಿಕೊಂಡಿದ್ದಾರೆ. ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಅಭಿವೃದ್ಧಿಗೆ ನೆರವು, ಬಡವರ ಬದುಕಿಗೆ ಆರ್ಥಿಕ ಸಹಾಯ, ದೇವಾಲಯಗಳ ಗೋಪುರ ನಿರ್ಮಾಣ ಸೇವೆ, ಗ್ರಾಮ ದೇವತೆಗಳ ಜಾತ್ರೆಗಳಲ್ಲಿ ರಸಮಂಜರಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಅಷ್ಟೇ ಅಲ್ಲದೆ ಗ್ರಾಮೀಣ ಯುವಕರು ದುಶ್ಚಟಗಳಿಗೆ ಬಲಿಯಾಗದಂತೆ ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್ ಕ್ರೀಡೆಗಳಿಗೆ ಉತ್ತೇಜನ ನೀಡಿ ಪಂದ್ಯಾವಳಿಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದಾರೆ. ನಮ್ಮ ಗೊಲ್ಲಹಳ್ಳಿ ಪ್ರಭಾಕರ್ ಜನ ಹೃದಯದ ವಿಜಯ ಶಂಖ. ಕನ್ನಡ ಮಣ್ಣಲ್ಲಿ ಹುಟ್ಟಿದ ನಾವೆಲ್ಲ ಯಾರಿಗೂ ಎಂದೆಂದೂ ದ್ರೋಹ ಮಾಡೋಲ್ಲ. ಗೆಳೆತನವೇ ಬದುಕಾಗಿದೆ, ಜನಸೇವೆಯೇ ಜೀವನದ ಹಾದಿ. ದಲಿತ ಜನರ ಬವಣೆ ಕಳೆಯಲು, ಬಡವರ ಕಣ್ಣೀರು ಒರೆಸಲು, ಹಗಲು ರಾತ್ರಿ ಶ್ರಮಿಸಿದ ನಾಯಕ, ಜನರ ನಡುವೆ ಬೆಳೆದ ಜನನಾಯಕ. ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ, ಎಲ್ಲರೂ ಮೆಚ್ಚಿದ ನಾಯಕ, ಗೊಲ್ಲಹಳ್ಳಿ ಪ್ರಭಾಕರ್ ನಾಯಕ. ಕ್ರೀಡೆಯಲ್ಲಿ ಸಾಧನೆ ಮಾಡುವ ಯುವ ಪ್ರತಿಭೆಗಳು ದೇಶ ಮಟ್ಟದಲ್ಲಿ ಮಿಂಚಬೇಕು ಎಂಬ ಕನಸಿನಿಂದ ಅವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಪಾದಯಾತ್ರೆ ಮಾಡುವ ಭಕ್ತರಿಗೆ ಅನ್ನ ಸಂತರ್ಪಣೆ, ಪ್ರಕೃತಿ ವಿಕೋಪದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳಿಗೆ ನೆರವು, ಬಡವರ ಬದುಕಿನಲ್ಲಿ ಆಶಾಕಿರಣವಾಗುವ ಸೇವೆ, ಇಂತಹ ನಿರಂತರ ಜನಪರ ಕಾರ್ಯಗಳಿಂದ ಗೊಲ್ಲಹಳ್ಳಿ ಪ್ರಭಾಕರ್ ಇಂದು ತಾಲೂಕಿನ ಜನಮನ ಗೆದ್ದ ಸಮಾಜ ಸೇವಕರಾಗಿ ಹೊರಹೊಮ್ಮಿದ್ದಾರೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ತತ್ವದೊಂದಿಗೆ ಬಡವರ ಕಣ್ಣೀರನ್ನು ಒರೆಸುವ ಕಾರ್ಯದಲ್ಲಿ ನಿರಂತರ ತೊಡಗಿರುವ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಸೇವೆ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ ಎಂಬ ಆಶಯ ಜನರಲ್ಲಿ ವ್ಯಕ್ತವಾಗುತ್ತಿದೆ. ವರದಿ ಬಜರಂಗಿ ಚಲ್ಪತಿ, ಮೂಡಲಕೆರೆನ ಸುದ್ದಿ.
ಕೋಟೆ ಬಾರಲಿ ಕೊಳ್ಳು ಮೊಳಗಲಿ ಕೋಲಾರದ ಮಣ್ಣು ಸಾಕ್ಷಿಯಾಗಲಿ ಜನರ ಆಶೀರ್ವಾದ ಜೊತೆಯಾದಾಗ ವಿಜಯದ ಧ್ವಜ ಎತ್ತರ ಹಾರಲಿ ಜನನಾಯಕ ನಿಮ್ಮ ಸೇವಕ. ನಮ್ಮ ಹೆಸರು ಬೇಬಿ, ನಮ್ಮೂರು ಬೈರ್ಕೂರು. ನಮ್ಮ ಮಗು ವಿದ್ಯಾ ಇದ್ರಿಗೆ ನಮಗೆ ಉಪಯೋಗ ಮಾಡಿದ್ದಾರೆ, ನಮ್ಗೆ ಒಳ್ಳೆ ಉಪಯೋಗ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಬೈರ್ಕೂರು ಗ್ರಾಮದಲ್ಲಿ ಬಡ ಮಹಿಳೆ ರೈತರಿಗೆ ಹಸುಗಳ ವಿತರಣೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ಮುಲ್ಬಾಗಲ್ ರೋಟರಿ ಸಂಸ್ಥೆಯಿಂದ ನಮ್ಮ ಅಧ್ಯಕ್ಷರು ಶ್ರೀನಿವಾಸ ರೆಡ್ಡಿಯವರು ನಿರಂತರವಾಗಿ 1.5 ತಿಂಗಳಿಂದ ಈ ಹಸುಗಳ ವಿತರಣೆ ತಾಲೂಕಿನಾದ್ಯಂತ ನಡೀತಾ ಇದೆ. ಅದರಲ್ಲಿ ಅವ್ರ ಶ್ರಮ ತುಂಬ ಇದೆ. ಅವರು ರೋಟರಿ ಅಧ್ಯಕ್ಷರು ಕೂಡ, ಅಧ್ಯಕ್ಷರಿಗೆ ನನ್ನ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಅದೇ ಭಾಗ, ಇದು ಮೊದಲನೇ ಭಾಗವಾಗಿ ಬೈರ್ಕೂರಲ್ಲಿ ನನ್ನ ಕಡೆಯಿಂದ ಕೂಡ ಸುಮಾರು ಹಸುಗಳನ್ನು ನಾನು ಬಡ ಮಹಿಳೆ ರೈತರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಹಸುಗಳನ್ನು ನಾನು ಬುಕ್ ಮಾಡಿದ್ದೆ. ಅದರಲ್ಲೂ ಕೂಡ ಭಾಗ 1ರಲ್ಲಿ ಇವತ್ತು ನನ್ನ ಹಸುಗಳು ಕೂಡ ನಮ್ಮ ಬಾಲಾಜಿ ಸಾರ್ ಜೊತೆ ಬೈರ್ಕೂರು ಈ ಭಾಗದ ರೈತ ಮಹಿಳೆಯರಿಗೆ ಸೇರಿದೆ. 2ನೇ ಭಾಗವಾಗಿ ಮುಂದಿನ ದಿನಗಳಲ್ಲಿ 1 ವಾರ 10 ದಿವಸ ಒಳಗಡೆ ನಮ್ಮ ಹೆಬ್ಬನಿ ಗ್ರಾಮದಲ್ಲೂ ಕೂಡ ಇನ್ನೂ ಮಿಕ್ಕಿದ್ದ 16 ಹಸುಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಕೂಡ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರೋಟರಿ ಸಂಸ್ಥೆಗೆ ನಾವು ಭಾಳ ಚಿರಋಣಿ ಇರ್ತೀವಿ. ಏಕೆಂತಂದರೆ ಒಂದು ನಾರಿ ಶಕ್ತಿ, ಒಂದು ಮಹಿಳೆ ಶಕ್ತಿಯಾಗಿ ಬೆಳಿಬೇಕು ಅನ್ನೋ ಇದರಲ್ಲಿ ನಮ್ಮ ಇಡೀ ಪ್ರಪಂಚದಾದ್ಯಂತ ನಮ್ಮ ರೋಟರಿ ಸೇವೆ ಮಾಡ್ತಾ ಇರೋದು ಭಾಳ ಶ್ಲಾಘನೀಯ. ಅದರಿಂದ ಏನು ರೋಟರಿ ನಮ್ಮ ಸದಸ್ಯರೆಲ್ಲರಿಗೂ ಕೂಡ, ಅಧ್ಯಕ್ಷರಿಗೂ, ನಮ್ಮ ಎಲ್ಲದರಲ್ಲೂ ಕೂಡ ಏನೇ ಕಾರ್ಯ ನಡೀಲಿ ರೋಟರಿಯಲ್ಲಿ ತುಂಬ ಭಾಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ರಮೇಶನ್ನವರು ಇವರು ಅಧ್ಯಕ್ಷರಾಗಿದ್ದರು, ಕಾರ್ಯದರ್ಶಿಯಾಗಿದ್ದಾರೆ, ಇವಾಗ ಖಜಾನ್ಸಿ ಕೂಡ ಆಗಿದ್ದಾರೆ. ಇವರ ಸೇವೆ ಕೂಡ ಭಾಳ ಇದೆ. ಮತ್ತು ನಮ್ಮ ಕಾಡಿನಲ್ಲಿ ನಾಗರಾಜನ್ನವರು ಕೂಡ ಈ ಭಾಗದಲ್ಲಿ ನಮ್ಮ ಮುಲ್ಬಾಗಲ್ ಸೆಂಟ್ರಲ್ ರೋಟರಿಯನ್ನು ಭಾಳ ಕಷ್ಟಪಟ್ಟು ಅವ್ರ ಜೊತೆ ಇನ್ನೂ ಇವರೆಲ್ಲ ಕೂಡ ಸೇರಿ ರವೀಂದ್ರವನ್ನವರು ತುಂಬ ಸೀನಿಯರ್ಗಳು ಇದ್ದಾರೆ. ಅದರಲ್ಲಿ ಭಾಳ ರೋಟರಿಯನ್ನು ಉಳಿಸಿ ಬೆಳೆಸಿದ್ದಕ್ಕಿದ್ದ ಆವತ್ತು ಅವರು ಉಳಿಸಿ ಬೆಳೆಸಿದ್ದಕ್ಕೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ರೈತರಿಗೆ, ಬಹಳ ಬಡ ರೈತರಿಗೆ, ಮಹಿಳೆಯರಿಗೆ ಈಗಾಗಲೇ ಕೂಡ ನಾವು, ನಿಮಗೂ ಗೊತ್ತು ಮಾಧ್ಯಮ ಸ್ನೇಹಿತರಿಗೆ, ಹೆಬ್ನಿಯಲ್ಲಿ 2 ಹೈಸ್ಕೂಲ್ನ ಬಡ ವಿದ್ಯಾರ್ಥಿಗಳಿಗೆ ಸೈಕಲನ್ನು ಕೂಡ ವಿತರಣೆ ಮಾಡಿದ್ವಿ. 2 ಹೈಸ್ಕೂಲ್ಗೆ ಎಷ್ಟು ಸೈಕಲ್ ಬೇಕೋ ಆ ಸೈಕಲ್ನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾನು ಅದನ್ನು ತಗೊಂಡು ಎಲ್ಲ ಬಡ ರೈತ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ವಿ. ಅದರ ಸಲುವಾಗಿ ಮುಂದಿನ ದಿನಗಳಲ್ಲಿ ಕೂಡ ಇದೆಲ್ಲ ಕೂಡ ನಾವು ಯಾಕೆ ಹೇಳಬೇಕು ಅಂತಂದರೆ, ಅದನ್ನು ಕಟ್ಟಿ ಬೆಳೆಸಿ ಅವತ್ತು ಉಳಿಸಿರ್ತಕ್ಕಂಥದ್ದೆಲ್ಲ ಇವತ್ತು ನಾವು ನಮ್ಮ ರೈತರಿಗೆ ಅನುಕೂಲ ಮಾಡ್ತಾ ಇರೋದು. ಮತ್ತು ಡೋನರ್ಸ್ ಏನಿದ್ದೀರೋ ನಮ್ಮ ತಾಲೂಕಲ್ಲಿ ಎಷ್ಟೋ ಡೋನರ್ಸು ತುಂಬ ಆಸಕ್ತಿ ತಗೊಂಡು ಅವರವರ ಶಕ್ತಿ ತಕ್ಕನಂಗೆ ಹಸುಗಳನ್ನು ಬುಕ್ ಮಾಡಿ ನಮ್ಮ ತಾಲೂಕಿನ ರೈತರಿಗೆ, ಬಡ ರೈತರಿಗೆ ಕೊಟ್ಟಿರೋದಕ್ಕೆ ಎಲ್ಲ ಡೋನರ್ಸ್ಗೂ ಮತ್ತು ನನ್ನ ವೈಯಕ್ತಿಕವಾಗಿ ನನ್ನನ್ನು 27-28ಗೆ ನಾಮಿನಿ ಪ್ರೆಸಿಡೆಂಟಾಗಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ, ಮತ್ತು ಏಕೆಂತಂದರೆ ನಮ್ಮದು 27-28 ಈಗಾಗಲೇ ನಾಮಿನಿ ಮೀಟಿಂಗ್ ನಡೀತಾ ಇದೆ, ಪ್ರಿಪ್ರೇಷನ್ಸ್ ನಡೀತಾ ಇದೆ. 27-28ಗೆ ನಮ್ಮ ಶಕ್ತಿ, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಾವು ಮಾಡೋಕ್ಕೆ ತಯಾರಿದ್ದೀವಿ. ನಮ್ಮ 27-28 ಡಿಸ್ಟ್ರಿಕ್ಟ್ ಡಿ ಜಿ ಆಗಿರ್ತಕ್ಕಂಥ ಅರುಣಿ ಮೇಡಮ್ ಅವರು ಈಗಾಗಲೇ ನಾವು 2ನೇ ಮೀಟಿಂಗು 15ನೇ ತಾರೀಕು ಕೂಡ ರಿಚ್ಮಂಡ್ ಸರ್ಕಲ್ ಕ್ಲಬ್ಬಲ್ಲಿ 2ನೇ ಮೀಟಿಂಗ್ ಕೂಡ ಇದೆ. ಈಗಾಗಲೇ ನಾವು ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ 27-28ಗೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲ, ನಾನು ಎಲ್ಲ ರೋಟರಿ ಸದಸ್ಯರಲ್ಲಿ ಕೂಡ ಮನವಿ ಮಾಡ್ತೀನಿ, ನಿಮ್ಮೆಲ್ಲರ ಸಹಕಾರ ಕೂಡ ಇರಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆ ನಮ್ಮ ತಾಲೂಕಿಗೆ, ರೈತರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗುವ ಥರ ನಾವೆಲ್ಲರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.